ತಮಗೆಲ್ಲರಿಗೂ ಗೊತ್ತು, ಬಹಳಷ್ಟು ಕ್ವಶನ್ಗಳು ಕೇಳ್ತೀರಾ, ಭಾಳಷ್ಟು ನಾವು ಯಾವ ರೀತಿ ಆನ್ಸರ್ ಕೊಡಬೇಕು. ಯಾಕಂದರೆ ನಾವು ಕರಗತ ಆಗಿದ್ದೀವಿ, ಕಳೆದ 28 ವರ್ಷದಿಂದ ರಾಜಕಾರಣದಲ್ಲಿ ಇದ್ದೀನಿ. ಸೊ ಯಾವ ರೀತಿ ಆನ್ಸರ್ ಕೊಡಬೇಕು, ಯಾವ ಕ್ವಶನ್ಗೆ ನೀವು ಯಾವ ರೀತಿ ಸ್ಪಿನ್ ಬಾಲು, ನಿಮ್ಮ ಗುಗ್ಲಿ ಬಾಲು, ನಾವು ಹಿಟ್ಔಟ್ ಮಾತ್ರ ಯಾವತ್ತೂ ಆಗಿಲ್ಲ ಇಲ್ಲಿವರೆಗೆ. ಈ ಕತೆ ಕೇಳಬೇಕಾದ್ರೆ ನನಗೆ ಭಾಳೊತ್ತು ಕೂರಿಸ್ಕೊಂಡು ಬ್ಯಾಂಗ್ಳೂರು ಮನೆಯಲ್ಲಿ ಬಂದಿದ್ದರು ಸ್ಟೋರಿ ಹೇಳೋರು. ಸುಮಾರು ಹೊತ್ತು ಕೂತ್ಕೊಂಡು ಎಲ್ಲ ಕೇಳಿದ್ವಿ. ಭಾಳ ಒಳ್ಳೆಯ ಒಂದು ಮೆಸೇಜ್ನೂ ಇದೆ. ಸ್ಪೆಷಲಿ ಉಮಾಶ್ರೀಯವರ ಅದ್ಭುತ ನಟನೆ. ಉಮಾಶ್ರೀಯವರ ಪಾತ್ರ ಭಾಳ ಚೆನ್ನಾಗಿದೆ, ಎಲ್ಲರ ಪಾತ್ರ ಕೂಡ ತುಂಬ ಚೆನ್ನಾಗಿದೆ. ಇಮೋಷ್ನಲ್, ಲೈಕ್ ಧನಂಜಯ್ ಅವರ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಕತೆ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನಾನು ಯಾಕಂದರೆ ಭಾಳ ರೇರು, ಭಾಳ ದಿನದ ಮೇಲೆ ಮೊನ್ನೆ ಒಂದು ಹಿಂದಿ ಸಿನಿಮಾ ದುರಂಧರ್ ಫ್ಯಾಮ್ಲಿ ಎಲ್ಲರೂ ಕರ್ಕೊಂಡು, ಚಂದ್ರಾಜ್ನೇ ತುಂಬ ಹಿಂಸೆ ಮಾಡಿ ಕರ್ಕೊಂಡು ಹೋಗಿದ್ದೆ. ಅದಕ್ಕಿಂತ ಮುಂಚೆ ಒಂದು ಗಣೇಶ್ ಅವ್ರದ್ದು ಒಂದು ಫಿಲ್ಮ್ ನೋಡಿದ್ದೆ. ಸೊ ಭಾಳ ವರ್ಷಗಳ ನಂತರ ಕತೆ ಹೊಸತನ ಇದೆ, ಒಂದು ಮೆಸೇಜ್ ಇದೆ, ಫ್ಯಾಮ್ಲಿ ಎಂಟರ್ಟೈನ್ಮೆಂಟು. ನನಗಿಷ್ಟ ಆಯಿತು, ನಾನು ಒಪ್ಕೊಂಡೆ.